ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಮತ್ತೆ ಮಧ್ಯಾಹ್ನ 1:30 ಇನ್ನೇನು ನಿಮ್ಮ ಮಾತುಕತೆ ಶುರು. ಬಟ್ ಇದು 2ನೇ ದಿನ. ಯಾವುದಕ್ಕೆ 2ನೇ ದಿನ ಅಂದರೆ ನಾವು ಮತ್ತೆ ನೀವು ಮತ್ತೆ ಭೇಟಿ ಮಾಡ್ತಾ ಇದೀವಿ ನಮ್ಮ ಒನ್ ಅಂಡ್ ಓನ್ಲಿ ಅರ್ಚನಾ ಉಡುಪಾನ. ಇಲ್ಲೇ ಇದ್ದಾರೆ ನನ್ನ ಜೊತೆಗೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಅಂಡ್ ನಿನ್ನೆ ತಾನೇ ನಿಮಗೆ ಹೇಳ್ತಾ ಇದ್ದೆ ದಟ್ ಇವತ್ತು ಬರೋರು ಬಹಳ ಖಡಕ್ ವಿಷಯಗಳನ್ನ ಹೇಳ್ತಾರೆ. ಯಾಕಂದ್ರೆ ಬರೀ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಅರ್ಚನಾ ಬಗ್ಗೆ. ಇವತ್ತು ಯಾರು ಬರ್ತಿದ್ದಾರೆ, ಯಾರ ಕೈ ರುಚಿನ ನಾವು ಟೇಸ್ಟ್ ಮಾಡ್ತಾ ಇದೀವಿ? ಕೈ ರುಚಿಯಲ್ಲಿ ನಂಬರ್ 1 ಅವ್ರು ಏನ್ ಮಾಡಿದ್ರು ನನಗೆ ಇಷ್ಟ ಆಗತ್ತೆ ರುಚಿ. ಸುಮ್ನೆ ಹಿಂಗೊಂದು ಕಾಟಾಚಾರಕ್ಕೆ ಅಂತ ಒಗ್ಗರಣೆ ಹಾಕಿದ್ರು ಅದು ಅಮೃತ ತರ ರುಚಿ ಇರುತ್ತೆ. ನನ್ನ ಜನ್ಮದಾತೆ ನನ್ನ ಅಮ್ಮ ರಾಜೇಶ್ವರಿ ಉಡುಪ. ಡಿಲೇ ಮಾಡಿದೆ ಅಮ್ಮ ವೆಲ್ಕಮ್ ಅಂತ ಹೇಳ್ತಾ ಇದೀವಿ ಸ್ಟಾರ್ ಸವಿರುಚಿ ಕಾರ್ಯಕ್ರಮಕ್ಕೆ. ಗ್ರೀನ್ ಬ್ಯೂಟಿ ಕ್ವೀನ್ ಯಾರಾದ್ರೂ ಆಗ್ಬೋದು. ಬುಟ್ಟಿಗೆ ಹಾಕೊಳ್ಳಿ. ಇಲ್ಲ ಐ ಮೀನ್ ಯಾರಾದ್ರೂ ಆಗ್ಬೋದು ಅದಷ್ಟೇ. See, when daddy is on my side, mommy also should be on my side. Oh yeah, obvious. Welcome to the show. Thank you. Star ಸವಿರುಚಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಮ ಕೈ ರುಚಿ ಟೇಸ್ಟ್ ಮಾಡಕ್ಕೆ ಫುಲ್ ವೇಟಿಂಗ್ ಅಲ್ಲಿ ಇದೀವಿ. ಸೊ ಅಮ್ಮ ಇವತ್ತು ಏನು ಸ್ಪೆಷಲ್ ಐಟಮ್ ಮಾಡ್ತಾ ಇದ್ದೀರಾ? ಇವತ್ತು ನಾನು ಹೀರೆಕಾಯಿ ದೋಸೆ ಮತ್ತು ಜೊತೆಗೊಂದು ಮಲ್ಟಿಪರ್ಪಸ್ ಚಟ್ನಿ. ಮಲ್ಟಿಪರ್ಪಸ್ ಚಟ್ನಿ ನಾನೇ ಹೆಸರು ಕೊಟ್ಟಿರೋದು, ಅದು ಇವಳೇ ಹೆಸರು ಕೊಟ್ಟಿರೋದು. ಅದರಲ್ಲಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ತಿಂಡಿಗೆ, ಬೇಲ್ಪುರಿ ಕಲಿಸ್ಕೊಳ್ಳೋಕ್ಕೆ, ಸಲಾಡ್ಗೆ, ಸೌತೆಕಾಯಿ ಸುಮ್ಮನೆ ಹಚ್ಕೊಂಡು ತಿನ್ನೋಕ್ಕೆ, ಆಮೇಲೆ ಪ್ರತಿಯೊಂದಕ್ಕೂ ಪಾನಿಪುರಿ ಏನಕ್ಕೆ ಬೇಕಾದರೂ ಹಾಕ್ಕೋಬೋದು. ಅದಕ್ಕೆ ಮಲ್ಟಿಪರ್ಪಸ್ ಚಟ್ನಿ ಅಂತ ಇವಳು ಹೆಸರು ಇಟ್ಬಿಟ್ಟಿದ್ದಾಳೆ. ಹೀರೆಕಾಯಿ ದೋಸೆ ಮಾಡೋಕ್ಕೆ ಏನೇನೆಲ್ಲ ಬೇಕು ಅಂತ ಅಮ್ಮ 1 ರೌಂಡ್ ನೀವೇ ಎಕ್ಸ್ಪ್ಲೇನ್ ಮಾಡಿಬಿಡಿ. ನೆನೆಸಿಟ್ಕೊಂಡಿರೋ ಅಕ್ಕಿ ನೆನೆಸಿಟ್ಕೊಂಡಿರ್ಬೇಕು, ಹೀರೆಕಾಯಿ, ಒಣಮೆಣಸು, ಜೀರಿಗೆ, ಧನಿಯಾ, ಇಂಗು, ರುಚಿಗೆ ಒಂಚೂರು ಬೆಲ್ಲ, ಉಪ್ಪು, ಹುಣಸೆಹಣ್ಣು, ಎಣ್ಣೆ. ಸೊ ಫಸ್ಟ್ ಏನು ಮಾಡ್ಬೇಕು ಹೇಳಿ, ನಾವಿಬ್ರು ಇದೀವಿ ನಿಮ್ಗೆ ಹೆಲ್ಪ್ ಮಾಡಕ್ಕೆ. ಫಸ್ಟು ಅಕ್ಕಿನ ಗ್ರೈಂಡ್ ಮಾಡ್ಕೋಬೇಕು. ಸೊ ಅಕ್ಕಿನ ನೆನ್ಸಿಟ್ಕೋಬೇಕು ನೀವು. ಹೌದು, ಆವತ್ತಿನ ದಿನಾನೇ ನೆನ್ಸಿಟ್ಕೋಬಹುದು ಅಥವಾ ರಾತ್ರಿನೇ ನೆನ್ಸಿಟ್ಕೋಬಹುದು. ರಾತ್ರಿ ನೆನ್ಸಿಟ್ಟು ಬೆಳಗ್ಗೆನೂ ಮಾಡ್ಬೋದು. ರಾತ್ರಿ ನೆನ್ಸಿಟ್ಟು ಬೆಳಗ್ಗೆನೂ ಮಾಡ್ಬೋದು ಅಥವಾ ಬೆಳಗ್ಗೆ ನೆನ್ಸಿಟ್ಟು ಮಧ್ಯಾಹ್ನದ ಹೊತ್ತು ಈ ಟೈಮಲ್ಲೂ ಮಾಡ್ಬೋದು. ನೀವು ಜೊತೆಯಲ್ಲಿ ಮನೆಯಲ್ಲಿ ಮಾಡಿ ಮಿಕ್ಸಿಗೆ ಅಕ್ಕಿ ಹಾಕೊಳ್ಳಿ. ನೆಕ್ಸ್ಟ್ ಒಣಮೆಣಸು ಖಾರ ಜಾಸ್ತಿ ಬೇಕಾದ್ರೆ ಒಂದು 5-6 ತನಕ ಹಾಕ್ಬೋದು. ಓಕೆ, ಒಳ್ಳೆ ಕಲರು ಬರುತ್ತೆ ಅದು, ರೆಡ್ ಕಲರ್. ಜೀರಿಗೆ ಒಂದು ಚಿಟಿಕೆ ಅಷ್ಟೇ, ಒಂದು ಚಿಟಿಕೆ ಜೀರಿಗೆ, ಒಂದು ಸ್ವಲ್ಪ, ಒಂದು ಚಿಟಿಕೆ ಜೀರಿಗೆ ಅಷ್ಟೇ. ಹೌದು. ಆಮೇಲೆ ಧನಿಯಾನು ಅಷ್ಟೇ. ಇದೆಲ್ಲ ಹುರ್ಕೊಳ್ಳೋದು ಸ್ವಲ್ಪ ಇಲ್ಲ, ಎಲ್ಲ ಹಸಿನೇ. ಇದು ಅಷ್ಟೇ. ಇಂಗು ಒಂದು ಚಿಟಿಕೆ ಕೊಡಿ. ಬೆಲ್ಲ, ಸ್ವಲ್ಪ ಬೆಲ್ಲ ಹೀಗೆ ತಗೋತೀನಿ. ಅರೆ ವಾ, ಹೀರೆಕಾಯಿ ದೋಸೆಗೆ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಬೆಲ್ಲ ಹಾಕ್ತಾ ಇದಾರೆ. ದೋಸೆಗೆ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಬೆಲ್ಲ ಹಾಕ್ತಿರೋದು. ಬೆಲ್ಲ, ರುಚಿಗೆ ಒಂದು ಸ್ವಲ್ಪ ಉಪ್ಪು. ಉಪ್ಪು ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಹೀರೆಕಾಯಿ ಸಪ್ಪೆ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಏನು ತೊಂದರೆ ಇಲ್ಲ. ಹುಣಸೆ ಹಣ್ಣು, ಹುಳಿಗೆ ನೆನೆಸಿಟ್ಟಿದ್ದು ಹುಣಸೆ ಹಣ್ಣು ಒಂದು ಸ್ವಲ್ಪ. ಒಂದಂತೂ ಗೊತ್ತಾಯ್ತು, ಅರ್ಚನಾ ಉಡುಪ ಅವ್ರ ಮನೆಯಲ್ಲಿ ಎಲ್ಲರೂ ಸ್ವೀಟ್ ಅಂತ. ಎಲ್ಲದಕ್ಕೂ ಎಲ್ಲರೂ ಬೆಲ್ಲ ಹಾಕ್ತಾರಪ್ಪ. ಸ್ವಲ್ಪ ಕರಿಬೇವಿನ ಸೊಪ್ಪು ಪರಿಮಳಕ್ಕೆ. ಇದು ಆಮೇಲೆ ಏನು ಒಗ್ಗರಣೆ ಹಾಕೋದು ಅದೆಲ್ಲ ಇಲ್ವಲ್ಲ, ಸರಿ. ಅದಕ್ಕೆ ಕರಿಬೇವಿನ ಸೊಪ್ಪು ಗ್ರೈಂಡ್ ಮಾಡೋಕ್ಕೆ ಹಾಕೊಳ್ಳೋದು. ಹುಣಸೆ ಹಣ್ಣು, ಕರಿಬೇವಿನ ಸೊಪ್ಪು, ಹೌದು, ಕೊತ್ತಂಬರಿ ಸೊಪ್ಪು, ಇದೆಲ್ಲ ಫ್ಲೇವರ್ಗೆ ಅಷ್ಟೇ. ಓಕೆ. ಹಸಿ ಹಾಕ್ತಿರೋದ್ರಿಂದ ಮೊದಲೇ ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸ್ಕೊಳ್ಳೋದು, ತೊಳೆದು ಚೆನ್ನಾಗಿ ಇಟ್ಕೊಂಡು. ನಾನು ಯೂಶಲಾಗಿ ಕೊತ್ತಂಬರಿ ಸೊಪ್ಪು ಯಾವುದಕ್ಕೆ ಯೂಸ್ ಮಾಡಿದ್ರು ಸ್ವಲ್ಪ ಬಿಸಿಲಿ ಫ್ರೈ ಮಾಡ್ಕೋತೀನಿ, ಬಾಡಿಸ್ತೀನಿ, ಜಸ್ಟ್ ಹಾಗೆ ಬಾಡಿಸ್ತೀನಿ. ಯಾಕೆಂದ್ರೆ ಬೇರೆ ಎಲ್ಲದೂ ನಾವು ಬೇಯಿಸ್ಕೋತೀವಿ ಸೊಪ್ಪುಗಳು. ಕೊತ್ತಂಬರಿ ಸೊಪ್ಪು, ಇವನ್ ಪುದೀನ ಕೂಡ ಬೇಯಿಸಲ್ಲ, ಕೆಲವು ಸತಿ ಹಸಿ ಮಾಡ್ತೀವಿ. ಹಸಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಸಣ್ಣ ಏನಾರು ಕ್ರಿಮಿಗಳು ಆ ಥರ ಎಲ್ಲ ಇದ್ರೆ ಫ್ರೈ ಮಾಡಿದ್ರೆ ಹೋಗ್ಬಿಡುತ್ತೆ. ಚೆನ್ನಾಗಿ ತೊಳೆದು ಚೂರು ಉಪ್ಪು ಹಾಕಿ ತೊಳೆದ್ಬಿಟ್ಟು ಆಮೇಲೆ ಸ್ವಲ್ಪ ಬಿಸಿಯಾಗಿರೋ ಉಪ್ಪು ನೀರಲ್ಲಿ ನೆನೆಸಿಟ್ಕೊಂಡು ಮಾಡಿದ್ರು ಪರವಾಗಿಲ್ಲ. ಹಸಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಕೊತ್ತಂಬರಿ ಸೊಪ್ಪು ಆಗಿರ್ಲಿ, ಪುದೀನ ಆಗಿರ್ಲಿ, ಎರಡನ್ನು ಬಿಸಿಯಾಗಿರೋ ಉಪ್ಪು ನೀರಲ್ಲಿ ನೆನೆಸಿಡಿ. ಇಲ್ದಿದ್ರೆ ಸುಮ್ಮನೆ ಒಂದ್ಸತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ.
ನೋಡ್ಕೊಂಬಿಟ್ಟಿದ್ದೀನಿ ಎಲ್ಲ. ಏನ್ ಕಲರ್ ಇದು? ಹೇ, ಕಾಳುಗಡಿ ಚಟ್ನಿ ಸ್ವಲ್ಪ ನೀರ್ ಮಾಡ್ದಂಗಿಲ್ಲ. ಇದು ಕನ್ಸಿಸ್ಟೆನ್ಸಿ ತೆಳುಗಿದ್ರೂ ಪರವಾಗಿಲ್ಲ. ಓಕೆ. ತುಂಬ ದಪ್ಪ ಆದರೆ ಅದು ಹಿಂದಿನ ದಿವಸ ರಾತ್ರಿ ನೆನೆಸಿಟ್ರೆ ತುಂಬ ದಪ್ಪ ಆದರೂ ಪರವಾಗಿಲ್ಲ. ಇದು ಸ್ವಲ್ಪ. ಸೊ ಇದನ್ನ ಇವಾಗ್ಲೇ ಬೇಕು ಅಂದ್ರೆ ಚಟ್ನಿ ಇಲ್ದೇನೋ ಹಂಗೆ ಚಿಶ್ ಅಂತ ಮಾಡ್ಕೊಂಡು ತಿನ್ಬೋದು. ಇದು ನೈಸ್ ಮಾಡಿದಷ್ಟು ಚೆನ್ನಾಗಿರುತ್ತೆ. ಎಣ್ಣೆ ತಗೊಂಡು ತವ ಒಂಚೂರು ಕಾದ ತಕ್ಷಣ ಮನೇಲಿ ಏನು ಮಾಡ್ತೀವಿ ಅಂದರೆ ನಾವು ಹೀರೆಕಾಯಿ ಸಿಪ್ಪೆ ಬಿಡಿಸಿದ್ರೆ ಅದ್ರ ತೊಟ್ಟಿರುತ್ತಲ್ಲ ಅದನ್ನು ತಗೊಂಡು ಇದ್ರ ಮೇಲೆ ಹೀಗೆ ಅಂತೀವಿ. ಹೌದು. ಬಾಳೆ ಎಲೆ ಚೂರಿದ್ರೆ ಅದು ಯಾವ ತರಕಾರಿದು ಮೇಲಿಂದ ತೊಟ್ಟಿನ ಭಾಗ ಇರುತ್ತಲ್ಲ ಅದು ಸ್ವಲ್ಪ ಜಾಸ್ತಿ ಕಟ್ ಮಾಡಿಕೊಂಡ್ರೆ ಆ ತರಕಾರಿ ಫ್ಲೇವರ್ ಬಂದರೆ ಮಾಡ್ಬೋದು. ಈಗ ಇದನ್ನು ಬೇಕಾದ್ರೂ ಮಾಡ್ಬೋದು. ಹೀಗೆ ಹಚ್ಬಿಟ್ಟು ಎಣ್ಣೆ ಹಚ್ಬಿಡ್ಬೋದು. ಹೀಗೆ ಈಗ ಇದರೊಳಗೆ ಒಂದು 4 ಹೋಳನ್ನ ಈ ಥರ ಹಾಕ್ಕೊಂಬಿಟ್ಟು ನೀವು ದೊಡ್ಡಕ್ಕೆ ಬೇಕಾದರೆ ದೊಡ್ಡಕ್ಕೆ ಫುಲ್ ಒಂದು ಮಾಡ್ಕೊಬೋದು. ಸಣ್ಣ ಸಣ್ಣಕ್ಕೆ ಬೇಕಾದ್ರೆ ಡಯೆಟ್ಟಾಗಿ ಡಯೆಟ್ ಅಲ್ಲಲ್ಲ ಹೋಳಿ ಈ ಥರನೇ ಇರಬೇಕು. ತುಂಬ ತೆಳುಗಾದರೆ ಚೆನ್ನಾಗಿರಲ್ಲ. ಈ ಥರ ಅದ್ಕೊಂಬಿಟ್ಟು ಒಂದೊಂದು ಹೀಗೆ ಬಿಡೋದು. ನೋಡಿ ನನ್ನ ಲೈಫಲ್ಲೇ ನೋಡದೆ ಇರೋ ದೋಸೆನ ಇವತ್ತು ನೋಡ್ತಾ ಇದ್ದೀನಿ. ಇದು ಸ್ಪೂನಿಂದೆಲ್ಲ ಬಿಡೋಕ್ಕಾಗಲ್ಲ, ಕೈನೇ ಹಾಕಿ ಮಾಡಬೇಕಿದು. ನಾನು ಲಿಟಲ್ ಪಟಾಕಿ ಆಗಿದ್ದಾಗ ನಮ್ಮ ಮನೆಯಲ್ಲಿ ಈ ಸೈಜಲ್ಲಿ ದೋಸೆ ಮಾಡ್ಕೊಡ್ತಿದ್ರು ನನಗೆ. ಇವಾಗ ಸಣ್ಣ ಸಣ್ಣ ಮಲ್ಟಿಪರ್ಪಸ್ ಮಾಡ್ಕೊಂಡ್ಬಿಟ್ರು. ಫ್ಲವರ್ ತರ ಇದೆ ಇದು. ಇದು ಹೀರೆಕಾಯಿ ಫ್ಲವರ್ ದೋಸೆ. ಬೇಕಾದ್ರೆ ಚೂರು ಎಣ್ಣೆ ಹಾಕೋಬಹುದು, ತುಂಬಾ ಎಣ್ಣೆ ಬೇಕಾಗಿಲ್ಲ. ತಿನ್ನಕ್ ನಾನ್ ಜೈ ಫಸ್ಟ್ ರೆಡಿ. ದಿಸ್ ಇಸ್ ಅಮೇಜಿಂಗ್ ಹೀರೆಕಾಯಿ ಫ್ಲವರ್ ದೋಸೆಯ. ಇನ್ನೊಂದು ಸ್ವಲ್ಪ ದೊಡ್ಡಕ್ಕೆ ಡೆಕೋರೇಷನ್ ಮಾಡ್ಬಿಡ್ಲಾ? ಹೌದು, ಸ್ವಲ್ಪ. ಇದು ನಾನ್ ಸ್ಟಿಕ್ ಎಲ್ಲ ಎಣ್ಣೆ ಬೇಕಾಗಿಲ್ಲ. ನಾನು ಫಸ್ಟು ಮಾಮೂಲಾಗಿ ಮಾಡಿದೆ. ಯಾರ್ಯಾರಿಗೆ ಎಣ್ಣೆನೇ ಬೇಡ ಅಂತ ಅನ್ಕೊಂಡಿದ್ದೀರೋ ನಾನ್ ಸ್ಟಿಕ್ ಅಲ್ಲಿ ಮಾಡಿ. ಇಟ್ ವಿಲ್ ಸ್ಟಿಕ್ ಟು ದ ತವಾ ಬಟ್ ಇಟ್ ವಿಲ್ ನಾಟ್ ಸ್ಟಿಕ್ ಟು ದ ತವಾ. ಅರ್ಥ ಆಯ್ತಾ? ಅಂದ್ರೆ ಈ ದೋಸೆ ಎಲ್ಲ ಸಾಮಾನ್ಯವಾಗಿ ಕಷ್ಟಪಡ್ಬೇಕು ಹಿಂಗೆ ಹಿಂಗೆ ಏನೋ ಗಾರೆ ಕೆಲಸ ಮಾಡತ್ತಲ್ಲ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ತುಂಬಾ ಎಣ್ಣೆ ಇದ್ರೆ ಇಷ್ಟಪಡೋರು ಜಾಸ್ತಿ ಬೇಕಾದ್ರೆ ಹಾಕೋಬಹುದು. ಇದನ್ನ ನೋಡಿ ನನಗೂ ಆಟ ಆಡ್ಬೇಕು ಅಂತ ಅನಿಸ್ತಾ ಇದೆ. ಬಟ್ ಇವ್ರ ಜೊತೆ ಆಟ ಆಡ್ಬೇಕು ಬೇಡವೋ ಅಂತ ಸ್ವಲ್ಪ ಭಯನೂ ಆಗ್ತದೆ. ಚಿಕ್ಕ ವಯಸ್ಸಲ್ಲಿ ತರ್ಲೆ ತಮ್ಮನ ಜೊತೆ ಆಟ ಆಡಿ ಏನ್ ಮಾಡಿದ್ರಿ? ತಮ್ಮ ಚಿಕ್ಕವನು. ರಜಕ್ಕೆಲ್ಲ ನನ್ನ ನಾದಿನಿ ಮಕ್ಕಳು ಎಲ್ಲ ಬಂದ್ರೆ ರಜದಲ್ಲಿ ಎಲ್ಲ ಹೋಗ್ಬಿಟ್ಟು ಎಲ್ಲ ನಮ್ಮ ಮನೆಯಿಂದ ಒಂದು 100 ಮೀಟರ್ ಅಷ್ಟೇ ಬ್ಯಾಕ್ ವಾಟರ್ ಬರುತ್ತೆ. ಅಲ್ಲಿಗೆಲ್ಲ ಆಟ ಆಡಕ್ ಹೋಗಿದ್ದಾರೆ. ತಿಂಡಿ ತಿನ್ಕೋ ಎಲ್ಲ ಓಡು. ನಮ್ಮ ಊಟ ಟೈಮಿಗೆ ನಮ್ಮ ಮಾವನವ್ರು ಅಲ್ಲಿ ಹೋಗಿ ಕರಿಯೋದು. ಅಷ್ಟರೊಳಗೆ ಏನು ಮಾಡ್ಯಾರ, ಅಲ್ಲಿ ಊರಲ್ಲಿನೋ ಚಿನ್ನ ಸಿಗತ್ತೆ, ಶಿವಪ್ಪನಾಯಕನ ಕಾಲದ್ದು ಕೋಟೆ ಇರೋ ಜಾಗ ಅಲ್ಲ, ಚಿನ್ನ ಸಿಗತ್ತೆ ಅಂತ ಅಲ್ಲಿ ಬೇರೆ ಇದ್ರೆ ಅವರೆಲ್ಲ ಬಂದು ಯಾರೋ ಎಲ್ಲ ಗುಂಡಿ ಎಲ್ಲ ತೋಡಿ ಚಿನ್ನ ಎಲ್ಲ ತಗೊಳಕ್ಕೆ. ಅದು ಆ್ಯಕ್ಚುಲಿ ಚಿನ್ನ ಸಿಕ್ತಿತ್ತಂತೆ. ಸಣ್ಣ ಸಣ್ಣ ಕಾಯಿನ್ಗಳು ತುಂಬ ಜನಕ್ಕೆಲ್ಲ ತುಂಬ ಎಲ್ಲ ಏನೇನೋ ಸಿಕ್ಕಿದೆ. ಗುಂಡಿ ತೋಡ್ಬಿಟ್ಟು ಅದರೊಳಗೆ ನೀರು ತುಂಬ್ಕೊಂಬಿಟ್ಟಿದೆ. ಇವರೆಲ್ಲ ಆಟ ಆಡುವಾಗ ಒಂದು ನಿಮಿಷಮ್ಮ, ನೀವು ಗುಂಡಿ ತೋಡಿದ್ರ ಕಾಯಿನ್ಸ್ ಏನಾದ್ರು ಸಿಕ್ತಾ ನಿಮ್ಗೆ? ಅವಾಗ ಅಷ್ಟೆಲ್ಲ ಬುದ್ಧಿ ಇರ್ಲಿಲ್ವಲ್ಲ, ಆಟ ಆಡೋದಷ್ಟೇ. ನನಗೊಂದು ಫೋನ್ ಮಾಡಿದ್ರೆ ನಾ ಬರ್ತಿದ್ನಾ ತೋಡಕ್ಕೆ? ಅವಾಗ ಫೋನ್ ಎಲ್ಲಿತ್ತು? ಅದಕ್ಕೆ ಹೇಳಿದ್ದು ಫೋನ್ ಮಾಡಿದ್ರೆ ಅಂತ. ಸರಿ ಅಮ್ಮ, ಮುಂದೆ ಯಾರೋ ಗುಂಡಿ. ಗುಂಡಿ ಇವರೆಲ್ಲ ಆಟ ಆಡ್ತಿದ್ದಾರೆ. ನೀರು ಕಾಲು ಇಳಿ ಬಿಟ್ಕೊಂಡು ಆಟ ಆಡೋದೆಲ್ಲ ಮಾಡ್ತಿದ್ದಾರೆ. ಇವನು ಸ್ವಲ್ಪ ಚೇಷ್ಟೆ ನನ್ನ ಮಗ. ಅವನೇನ್ ಮಾಡ್ಬಿಟ್ಟೇನು ಹೋಗಿ ಅದೇನು ಗೊತ್ತಾಗಿಲ್ಲ, ನೀರೇನು ಆಡೋಕೋಯ್ದು ಆ ಗುಂಡಿ ಒಳಗೆ ತಲೆ ಕೆಳಗಿದೆ, ಕಾಲು 2 ಮೇಲೆ ಹಿಂಗಿದೆ. ತಕ್ಷಣ ಇವ್ರು ನೋಡ್ಬಿಟ್ಟು ಇವ್ರ ಫ್ರೆಂಡ್ ಇನ್ನೊಬ್ಳು ಕೆಳಗೆ ಕಾಲ್ ಮೇಲಲ್ಲ, ದ ಹೋಲ್ ಬಾಡಿ ವಾಸ್ ಇನ್ಸೈಡ್ ಗುಂಡಿ. ಅದೇ ಆ ಥರ ಆಗ್ಬಿಟ್ಟಿದೆ. ಅದು ನಮ್ಗೆ ಹೇಳೇ ಇಲ್ಲ. ಇವ್ರು ನಮ್ಮ ಮಾವನವ್ರು ಊಟ ಕರಿವಾಗ ನೋಡ್ಬಿಟ್ಟು ಇವ್ಳ ಫ್ರೆಂಡ್ ಒಬ್ಳು ತುಂಬ ಅವಳು ಇವಾಗಲೂ ಅವಳು ಸಿಕ್ಕರೆ ನನ್ನ ತಮ್ಮನ ಬದುಕಿಸಿದವಳು ಅಂತ ಹೇಳ್ತಾ ಇರ್ತಾಳೆ ಇವಳು, ಲಲಿತಾ ಅಂತ ಅವಳ ಫ್ರೆಂಡು. ನಾವೆಲ್ಲ ಹೆದರ್ಕೊ, ನನ್ನ ಕಸಿನ್ಸ್ ಇಬ್ಬರಿದ್ದಾರೆ ಇಷ್ಟೆಷ್ಟು ಎತ್ತರದವರು, ಅವರೆಲ್ಲ ಹೆದರ್ಕೋತಾ ಇದ್ದಾರೆ ಎತ್ತಕ್ಕೆ. ಯಾಕಂದ್ರೆ ಸ್ಲಿಪ್ ಆಗ್ತಾ ಇದೆ. ಅಲ್ಲಿಂದ ಗುಳ್ಳ ಬರ್ತಾರೆ ಒಳಗಿಂದ. ಅವನು ಉಸಿರಾಡ್ತಾ ಇದ್ದಾನೆ ಒಳಗೆ, ನೀರೊಳಗೆ ಹೋಗ್ಬಿಟ್ಟು ಎಲ್ಲ ಒಳಗೆ ತುಂಬ್ಕೊಳುತ್ತೆ. ಸೊ ನಮ್ಗೆಲ್ಲ ಭಯ ನೀರೊಳಗೆ ಇಳಿಯಕ್ಕೆ, ಕೂಗ್ತಾ ಇದೀವಿ. ಹಿಂದೆ ಮುಂದೆ ಯೋಚನೆ ಮಾಡ್ಲಿಲ್ಲ. ಅವಳು ಇಳಿದ್ಬಿಟ್ಟು ಅವನು ನೀಚೆ ತೆಗೆದ್ಲು. ಆಮೇಲೆ ಭಯ ನಮ್ಗೆ, ಅಜ್ಜ ಬಂದ್ಬಿಟ್ರೆ ಎಲ್ಲಿ ನಮ್ ನೋಡಿ ಬೈತಾರೆ ಅಂತ ಭಯ. ಅಲ್ಲೊಂದು ದೊಡ್ಡ ಬಂಡೆಕಲ್ಲಿದೆ, ಅದ್ರ ಮೇಲೆ ಅವನನ್ನ ಬೇಬೆ ಕರ್ಕೊಂಡು ಹೋಗಿ ಅವನ ಬಟ್ಟೆನೂ ಒಣಗಿಸಿ ಅವನೂ ಒಣಗಿಸಿ ಆಮೇಲೆ ಬೇಬೇಗ ಅಜ್ಜ ಬರೋಷ್ಟೊತ್ತಿಗೆ ಅವನಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಹಿಂಗ್ ಶರ್ಟಿನ ಗುಂಡಿ ಹಿಂಗ್ ಹಾಕ್ತಿದ್ವಿ. ಅಜ್ಜ ಬಂದ್ರು. ಆಮೇಲೆ ಅವನಿಗೆ ಹೇಳ್ಬೇಡ ಆಯ್ತಾ, ಬೈತಾರೆ,
ಅಂತೆಲ್ಲ ಹೇಳಿದ್ರೆ ಅವ್ನು ಹಿ ವಾಸ್ ವೆರಿ ವೆರಿ ಸ್ಮಾಲ್. ಅಕ್ಕ ಬೈಸ್ಕೋತಾಳೆ ಅಂದ್ಬಿಟ್ಟು ಅವ್ನು ಎಷ್ಟೋ ವರ್ಷಗಳ ನಂತರ ನಾನೇ ಬೈಸ್ಕೊಳ್ಳೋ ಸ್ಟೇಜ್ ದಾಟ್ಬಿಟ್ಟಿದೀವಿ ಅನ್ನೋವಾಗ ಸೇಫ್ ಅನ್ಸ್ದಾಗ ನಾನು ಯಾವಾಗ ಹೇಳಿದೆ ಅವಾಗ ಸುಮ್ಮನೆ ನಗ್ತಾ ಇದ್ದೆ. ನಾನು ಅಲ್ಲಿವರೆಗೂ ಹಿ ಡಿಡ್ಂಟ್ ಡಿಸ್ಕ್ಲೋಸ್. ಸವಿರುಚಿ.